ಹಾಯ್ ಫ್ರೆಂಡ್ಸ್, ನಾವು ಮಹಾಬಲೇಶ್ವರದ ಬಸ್ ಸ್ಟಾಪಲ್ಲಿದ್ದೀವಿ. ಮಹಾಬಲೇಶ್ವರದ ಫಸ್ಟ್ ಡೇ ನಾವು ಹಿಲ್ ಸ್ಟೇಷನ್ನು, ವ್ಯೂ ಪಾಯಿಂಟು ಎಲ್ಲ ನೋಡಿದ್ವಿ. ಇವತ್ತು ಟೆಂಪಲ್ ನೋಡೋಕೆ ಹೋಗ್ತಾ ಇದ್ದೀವಿ. ಟೆಂಪಲ್ಲು ನಮ್ಮ ಮಹಾಬಲೇಶ್ವರದಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ನೋಡಿ, ಇದು ಮೇನ್ ದ್ವಾರ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಗೈಡ್ ಬೇಕಾ ಅಂತ ಕೇಳ್ತಾರೆ. ಗೈಡ್ ತೊಗೊಳೋದು ಉತ್ತಮ, ಯಾಕೆಂದರೆ ಒಳಗಡೆ ಹಿಸ್ಟ್ರಿ ಎಲ್ಲ ಹೇಳ್ತಾರೆ ನಮಗೆ, ಶಿವದ್ದು ಟೆಂಪಲ್ ಬಗ್ಗೆ. ನಾವು ಗೈಡ್ ತೊಗೊಂಡಿದ್ವಿ. ಜಸ್ಟ್ 200 ರುಪೀಸ್ ಅಷ್ಟೇ. ತುಂಬ ಏನು ದೂರ ಇರೋದಿಲ್ಲ, ಅಲ್ಲೇ ಎಲ್ಲ ನಿಯರ್ ಬೈ ಇದೆ. ಮಹಾಬಲೇಶ್ವರ ಟೆಂಪಲ್ಲು ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ಮಧ್ಯಾಹ್ನ 12:30 ತನಕ ಓಪನ್ ಇರುತ್ತೆ. ಅದೇ ರೀತಿ ಸಂಜೆ 5 ಗಂಟೆಗೆ ಓಪನ್ ಆದರೆ ರಾತ್ರಿ 8 ಗಂಟೆ ತನಕ ಓಪನ್ ಇರುತ್ತೆ. ಮಧ್ಯಾಹ್ನ ಆಗೋ ರಾತ್ರಿ ಅನ್ನದಾನ ಇರುತ್ತೆ. ಇದು ಮುಂಬೈಯಿಂದ 220 ಕಿಲೋಮೀಟ್ರ್ ದೂರದಲ್ಲಿದೆ, ಹಾಗೂ ಪೂನಾಯಿಂದ 120 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. स्वयंभू शिवलिंग है, अपने आप प्रकट होना उसको बोलता स्वयंभू। रुद्रक आकार का शिवलिंग है, साधु लोगों के गले में रुद्राक्ष माला रहता, उसके आकार का शिवलिंग है। शिवाजी महाराज ने 1665 में अपने माँ की तुल्ला बार किया, तुल्ला यानी वजन किया। एक पाली में सोना, एक पाली में माँ को बैठा है, उतना सोना इधर ब्राह्मणों को दान किया। पहला ही इस मंदिर में पूजा पांडव का धर्म ऋषि गुरु, उसके हाथ से इस मंदिर का पूजा हो गया ये शिवलिंग का। तो पहला काल भैरव लगता, बाद में गणेश जी लगता, बाद में शिव जी लगता, बाद में महाबलेश्वर। तो यहाँ की जाना ರುದ್ರಾಕ್ಷಿ ಮಣಿ, ಅದು ಒರಿಜಿನಲ್ ರುದ್ರಾಕ್ಷಿ ಮಣಿ ಅಲ್ಲಿರೋದು. ಉದ್ಭವ ರುದ್ರಾಕ್ಷಿ ಮಣಿ ಸಾಧು ಸಂತರು ಹಾಕೊಳ್ತಾರಲ್ಲ. ನೋಡಿ ಫ್ರೆಂಡ್ಸ್, ಇದು ಶಿವಲಿಂಗದ ಹತ್ತಿರ ಎಂಟ್ರಿ ಆಗ್ತಾ ಇದ್ದೀವಿ ನಾವು. ಇಲ್ಲಿ ಯಾವುದೇ ರೀತಿ ವಿಡಿಯೋ ಕವರೇಜು, ಮೊಬೈಲು ತೆಗೆಯೋ ಆಗಿರಲಿಲ್ಲ. ಬಟ್ ನಾವು ನಿಮಗೆ ತೋರಿಸ್ಬೇಕು ಅಂತಲೇ ಬಹಳ ಕಷ್ಟಪಟ್ಟು ಕವರೇಜ್ ಮಾಡಿದ್ವಿ. ನೋಡಿ, ಲಿಂಗನ ಎಲ್ಲ ಪೂಜೆ ಪುರಸ್ಕಾರಗಳು ನಡೀತಾ ಇದೆ. ನೀವು ಏನಾದರೂ ಅಲ್ಲಿ ಹೋಗಿ ದರ್ಶನ ಮಾಡೋಕ್ಕಾಗಲಿಲ್ಲ ಅಂದರೆ ಇಲ್ಲೇ ಶಿವನ ಸ್ಮರಿಸಿ, ಉದ್ಭವ ಶಿವಲಿಂಗ ರುದ್ರಾಕ್ಷಿ ಆಕಾರದಲ್ಲಿರೋ ಲಿಂಗ. ಇದು ಉದ್ಭವ ಶಿವಲಿಂಗ. ಉದ್ಭವ ಶಿವಲಿಂಗ ಎಲ್ಲ ಕಡೆ ಇರುತ್ತೆ, ಬಟ್ ಇದು ನಾವು ಸಾಧು ಸಂತರೆಲ್ಲ ಹಾಕ್ಕೊಳ್ತಾರಲ್ಲ ರುದ್ರಾಕ್ಷಿ ಮಣಿ, ಆ ರೂಪದಲ್ಲಿ ಉದ್ಭವ ಆಗಿದೆ. ಎಲ್ಲ ಕಡೆ ಪ್ಲೇನ್ ನಾವು ಶಿವದು ಲಿಂಗ ನೋಡ್ತೀವಿ, ಇಲ್ಲಿ ರುದ್ರಾಕ್ಷಿ ಮಣಿ ಆಕಾರದಲ್ಲಿರೋ ಶಿವಲಿಂಗನ ನೋಡ್ತೀವಿ. 16 ಹಾಗೂ 17ನೇ ಶತಮಾನದಲ್ಲಿ ಮರಾಠರು ಈ ಉದ್ಭವ ಲಿಂಗಕ್ಕೆ ದೇವಸ್ಥಾನವನ್ನು ನಿರ್ಮಿಸಿರುತ್ತಾರೆ. ಈ ಹಿಂದೆ ಶಿವಾಜಿ ಮಹಾರಾಜರು ಅವ್ರ ತಾಯಿಗೆ ತುಲಾಭಾರ ಮಾಡಿಸಿದ್ರು. ಅದರದ್ದು ಫೋಟೋನ ದೇವಸ್ಥಾನದಲ್ಲಿ ಹಾಕಿದ್ದಾರೆ. ನೋಡಿ, ಅಬ್ಸರ್ವ್ ಮಾಡಿ, ಇದೆ ತುಲಾಭಾರ ಮಾಡಿರೋ ಫೋಟೋ. ಇಲ್ಲಿ ನೋಡಿ, ಲಿಂಗದ ಆಪೋಸಿಟ್ಟು ಬಸವ ಇದೆ. ಈ ಬಸವದ ಕಿವಿಲಿ ನಮ್ಮ ಇಷ್ಟಾರ್ಥನ ಹೇಳಿದ್ರೆ ಅದು ನೆರವೇರಿಸುತ್ತೆ ಅನ್ನೋ ಪ್ರತೀತಿ. ನಮ್ಮ ಫ್ಯಾಮಿಲಿ ಮೆಂಬರೇ ಆದ ಮಂಜು ಅವರು ಅದನ್ನು ಮಾಡ್ತಾ ಇದ್ದಾರೆ ನೋಡಿ. ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡ್ಕೊಂಡ ನಂತರ ಆವರಣದಲ್ಲೇ ಪ್ರಸಾದ ವಿನಿಯೋಗ ಆಗ್ತಾ ಇರುತ್ತೆ. ಅದಕ್ಕೆ ಯಾವುದೇ ರೀತಿ ಅಮೌಂಟ್ ಇರೋದಿಲ್ಲ, ಫ್ರೀಯಾಗಿ ಎಳ್ಳುಂಡೆ ಪ್ರಸಾದ ನೀಡ್ತಾರೆ. ದೇವಸ್ಥಾನದ ಹಿಂಭಾಗದಲ್ಲಿ ತುಂಬ ಒಳ್ಳೆ ವ್ಯೂ ಪಾಯಿಂಟ್ ಇತ್ತು. ಹಾಗೆ ಹಿಂಭಾಗಕ್ಕೆ ಹೋಗಿ ಎಲ್ಲ ಬಂದಂಥ ಪ್ರವಾಸಿಗರೆಲ್ಲ ಫೋಟೋ ತೆಕ್ಕೊಳ್ತಾ ಇದ್ರು. ನಾವು ಪ್ರಸಾದ ತಿಂದ್ಕೊಂಡು ಫೋಟೋ ತೆಕ್ಕೊಂಡು ಬಂದ್ವಿ.
ಮಹಾಬಲೇಶ್ವರ ಟೆಂಪಲ್ ನೋಡಿಕೊಂಡು ನಾವು ಇಲ್ಲೇ ಪಕ್ಕದಲ್ಲಿರೋ ಅತ್ತಿಬಲೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಗೈಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುಂಚೆನೇ ಹೇಳ್ದಂಗೆ ಗೈಡ್ ಇದ್ದರೆ ಉತ್ತಮ ಅನ್ನೋದು ಇದಕ್ಕೇನೆ. ಇಲ್ಲೇ ಒಳಗಡೆನೆ ಸುತ್ತಮುತ್ತ ಏನೇನಿದೆ ವಿಶೇಷತೆಗಳು ಅದನ್ನೆಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನೋಡಿ. अभी अपन गए थे ना वो महाबलेश्वर, वैसा ये अत्तिबलेश्वर, वो बड़ा भाई छोटा भाई, ब्रह्म स्वरूप परमेश्वर, विष्णु स्वरूप अत्तिबलेश्वर, शिव स्वरूप महाबलेश्वर, ब्रह्मा विष्णु महेश। तो इधर भी शिवलिंग है, इधर भी शिवलिंग है, उधर भी शिवलिंग है। ये स्थापित शिवलिंग है, ये स्थापित, वो स्वयंभू है। 12 ज्योतिर्लिंग में नहीं, ये 12 ज्योतिर्लिंग में अपना कर्नाटक में है ना वो महाबलेश्वर। ये स्कंद पुराण में, स्कंद पुराण में पहला यानी दूसरे अध्याय में महाबलेश्वर आता है। महाबली यानी किसका लड़का? प्रहलाद, प्रहलाद हिरण्यकशिपु का लड़का प्रहलाद, प्रहलाद का लड़का ये बलि पाताल में गया वो बलि वामन रूप लेके 3 पाउल जगह मगा, 1 2 3 पाउल बोला। तीसरा पाउल किधर? 1 पाउल में पृथ्वी जी का, 1 पाउल में आकाश जी का, तीसरा पाउल बोला किधर रखो? मेरे सर पे। वही बलि जाके दर्शन करके आ जाओ। हाँ ये वो उसका भाई है, छोटा भाई। ಅದು ಉದ್ಭವವಾದ ರುದ್ರಾಕ್ಷ, ಅದು ಇನ್ನೊಂದು ರೌಂಡು. ಈ ಟೆಂಪಲ್ಲು ಅತ್ತಿಬಲೇಶ್ವರ್ ಶಿವಲಿಂಗ ಅಂತ, ವಿಷ್ಣು ಸ್ವರೂಪ್ ಶಿವಲಿಂಗ ಅಂತ ಹೇಳ್ತಾರೆ. ಇದು ಸ್ಥಾಪಿತ ಶಿವಲಿಂಗ, ಅದು ಉದ್ಭವ ಶಿವಲಿಂಗ. ಈ ಟೆಂಪಲ್ ಒಳಗೂ ಯಾವುದೇ ರೀತಿ ವಿಡಿಯೋ ಫೋಟೋ ಕವರೇಜ್ ಇರಲಿಲ್ಲ ನೋಡಿ. ನಾವು ಎಷ್ಟು ಕಷ್ಟಪಟ್ಕೊಂಡು ನಿಮಗೆ ದರ್ಶನ ಮಾಡಿಸ್ಲೇಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀವಿ ನೋಡಿ. ನಾವು ಈಗ 5 ನದಿಗಳು ಹುಟ್ಟುವಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಪಂಚಗಂಗಾ ಅಂತ. ಇದನ್ನು ಮಿಸ್ ಮಾಡದೆ ನೋಡಿ. ನೋಡಿ ಇದು ಪಂಚಗಂಗಾ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ 2 ಕಲ್ಯಾಣಿ ಇದೆ. ಒಂದು ಕಲ್ಯಾಣಿಲಿ ಕೈ ತೊಳ್ಕೊಂಡು ದೇವಸ್ಥಾನ ವಿಸಿಟ್ ಮಾಡಿ, ಇನ್ನೊಂದು ಕಲ್ಯಾಣಿನ ಬೇಕಂದರೆ ಮನೆಗೆ ತೀರ್ಥ ತಗೊಳ್ಳೋಕ್ಕೆ ಯೂಸ್ ಮಾಡ್ಕೊತಾ ಇದ್ರು. ಇದು 5 ನದಿಗಳು ಹುಟ್ಟುವಂಥ ಸ್ಥಳ. ಕೃಷ್ಣ, ಕೊಯ್ನಾ, ವೀಣಾ, ಗಾಯತ್ರಿ, ಸಾವಿತ್ರಿ ಅಂತ. ಇಲ್ಲಿ ತುಂಬ ಸ್ಟ್ರಿಕ್ಟ್ ಇತ್ತು ವಿಡಿಯೋ ಕವರೇಜ್ಗೆ. ನಾವು 1 ನದಿ ಮಾತ್ರ ತೋರ್ಸೋಕ್ಕಾಯ್ತು ಅಷ್ಟೇ, ನಿಮಗೆ ಎಲ್ಲ ಕವರೇಜ್ ಮಾಡೋಕ್ಕಾಗಲಿಲ್ಲ. ವಿಠ್ಠಲ, ರುಕ್ಮಿಣಿ ಮಾತಾ, ಬ್ರಹ್ಮ. ನೋಡಿ ಫ್ರೆಂಡ್ಸ್, ಇದು ಸಾವಿತ್ರಿ ನದಿ ಹುಟ್ಟುವಂಥ ಜಾಗ. ಇನ್ನು 4 ನದಿನೂ ಇದು ಪಕ್ಕದಲ್ಲೇ ಇದೆ. ಬಟ್ ನಾವು ವಿಡಿಯೋ ಕವರೇಜ್ ಮಾಡೋಕ್ಕಾಗಲಿಲ್ಲ. ಎಲ್ಲ ನದಿಗಳು ಇಲ್ಲೇ ಹುಟ್ಟೋದು, 5 ನದಿಗಳು. ನೋಡಿ ಫ್ರೆಂಡ್ಸ್, ಇದು ಕೃಷ್ಣಾ ನದಿ ಹುಟ್ಟುವಂಥ ಜಾಗ. ಇದು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕ, ಆಂಧ್ರದಿಂದ ಬಂಗಾಳ ಕೊಲ್ಲಿಗೆ ಹೋಗಿ ಸೇರಿಕೊಳ್ಳುತ್ತೆ. ಪಂಚಗಂಗಾ ಟೆಂಪಲ್ಲು ಕೃಷ್ಣಾ ನದಿ ಹುಟ್ಟಿದ ಜಾಗ ಮುಗಿಸ್ಕೊಂಡು ನಾವು ರುದ್ರಾಕ್ಷಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಗೈಡು ಎಲ್ಲ ನದಿಗಳು ಎಲ್ಲಿ ಹೋಗಿ ರೀಚ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ರು ನಮಗೆ. अभी मेला भरता, मेला कुंभ मेले के जैसा मेला भरता, 1 महीना तक मेला चलता हो। भागीरथी आएगा तो 1 महीना तक मेला। सरस्वती 60 साल में आती है। अभी सतत चालू रहने वाली 5 नदी है, कृष्णा, वेना, कोयना, सावित्री, गायत्री, हमेशा चालू 12 महीना 18 का रात दिन चालू रहने वाली 5 नदी। रुद्रेश्वर 5 जगह से 5 नदी निकली है। एक गौमुख से नीचे कुंड में गिरी है, वहाँ से दूसरा कुंड में थोड़ा पानी आया। बाद में उधर ही गायब हो गए, 5 नदी गायब। आप बोले गायब हो गए तो गई कहाँ? कृष्णा देखो अंडरग्राउंड से वाई के बाजू से गई, वाई करके वाई। वेना सीधा मेरा के घर, यानी बोटिंग पिटिंग होता है, देखो वेना लेक बोलता, वेना लेक, हाँ वेना लेक, वहाँ से वेना गई। कोयना ये बाजू चंद्रा मोरे की जावड़ी प्रतापगढ़ के नीचे, वहाँ से कोयना गई। ऐसी 3 नदी मिलके करार करके गाँव है। करार गांव में 3 नदी का एक ही नदी बन गई। कौन सी? कृष्णा। वो कहाँ गई? कर्नाटक गई। कर्नाटक, आंध्रा, साउथ करके वो कहाँ गई? बेहू बंगाल। अपना कृष्ण का जन्म इधर होता है, लेकिन गई का बेहू बंगाल में जाके पूछी। बाकी का नदी 2 नदी सावित्री गायत्री, अपन बोलता जेठे में गंगा, वही सावित्री गायत्री पीछे की बाजू।
महाड, पोलादपुर, रायगढ़, वो कौन सा समुद्र में अरबी अरबी जो समुद्र में वो 2 नदियाँ चले गए। तो ये मंदिर पांडवकालीन है। पांडव जब अज्ञातवास थे, वनवास में थे, तभी मंदिर पांडव लोगों ने बांधेला है। पांडव लोग रात में काम करता, दिन में नहीं। कुकड़ा आवाज किया, कुकड़ा यानी का क्या, कुकड़ा यानी क्या, क्या है कोको हाँ, तो कुकड़ा आवाज क्या हक का काम छोड़ देने का किधर पहाड़ी में जाके ಅಜ್ಞಾತವಾಸ ಅಂದ್ರೆ ಏನು ರಾತ್ರಿ ಅವರು ಯಾರು ಕಾಣಲ್ಲ ಮುಚ್ಚಿಕೊಂಡಿರಬೇಕು हाँ चुप के बैठने का काय के लिए, तो किसको दिखना नहीं मांगता है करके। तो पांडव लोगों का आज का वो मंदिर पंचगंगे का 4,500 बरस पुराना पंचगंगे का मंदिर कृष्णा वेना कोयना सांची गाय की गुप्त रेलवे भागीरथी सरस्वती पांडवकालीन मंदिर पंचगंगे का मंदिर 4,500 बरस पुराना मंदिर। ये रुद्रेश्वर का मंदिर है, रुद्रेश्वर ये शिवलिंगी है, जाके दर्शन करके आ जाओ। रुद्रेश्वर रुद्रेश्वर भैया कितने साल वाला ये कुंभ मेला होता है? रुद्रेश्वर हाँ, एक बार आवाज चलेगा, हर हर महादेव, हर हर महादेव, हरे ओम, हरे ओम। ನಾವು ಮಹಾಬಲೇಶ್ವರ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ 6 ಗಂಟೆಗೆ ಬಂದಿದ್ದರಿಂದ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು. ಅಲ್ಲೇ ಮಹಾರಾಷ್ಟ್ರದ ಸ್ಟೈಲ್ ಬ್ರೇಕ್ಫಾಸ್ಟ್ನ ಟೇಸ್ಟ್ ಮಾಡಿಕೊಂಡು ನಾವು ಹೊರಟ್ವಿ. ನಾವು ಮಧ್ಯಾಹ್ನ ಹಾಗೂ ರಾತ್ರಿ ಬಂದಿದ್ದೆ, ಇಲ್ಲೇ ಅನ್ನದಾನ ಇರೋದು. ಬೆಳಗ್ಗೆ ಆದ್ದರಿಂದ ಇಲ್ಲೇ ಟಿಫನ್ನು ತಿನ್ಕೊಂಡು ಹೋಗಬೇಕಾಯ್ತು. ನೋಡಿ ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ನಮಗೆ ಮುಂದೆ ಈ ರೀತಿ ವಿಡಿಯೋ ಮಾಡೋಕ್ಕೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ.